ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 10ನೇ ತರಗತಿಯ 2ನೇ ಪದ್ಯವಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬುದರ ಎಲ್ಲ ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾ ಚಟುವಟಿಕೆಗಳನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಾವು ಕಳೆದ ತರಗತಿಯಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯದ ಸಂಪೂರ್ಣ ಸಾರಾಂಶವನ್ನು ನೋಡಿದ್ದೀವಿ. ಇನ್ ಕೇಸ್ ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ನೀಡಿರ್ತೀನಿ. ದಯವಿಟ್ಟು ಅದನ್ನು ನೋಡಿ, ಆಗ ನಿಮಗೆ ಪ್ರಶ್ನೋತ್ತರಗಳು ಸುಲಭವಾಗಿ ಅರ್ಥ ಆಗ್ತವೆ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾ ಚಟುವಟಿಕೆಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಲೇಖಕರ ಪರಿಚಯ. ಲೇಖಕರ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಇವರು ಹುಟ್ಟಿದ್ದು ಜನವರಿ 31, 1896ರಲ್ಲಿ ಧಾರವಾಡದಲ್ಲಿ ಜನಿಸ್ತಾರೆ. ಇವರು ರಚಿಸಿರುವ ಕೃತಿಗಳು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ ಸ್ವರೂಪ ಮುಂತಾದವು. ಹಾಗೆ ಇವರು ರಚಿಸಿರುವ ಕವನ ಸಂಕಲನಗಳು ಅರಳು ಮರಳು ಮತ್ತು 4 ತಂತಿ. ಇವರಿಗೆ ಸಂದಿರುವ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಕೇಳ್ಕರ್ ಬಹುಮಾನ, ಕಾಶಿ ವಿದ್ಯಾಪೀಠ, ವಾರಣಾಸಿ, ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯಗಳ ಗೌರವ ಡಾಕ್ಟರೇಟ್ ಮತ್ತು ಶಿವಮೊಗ್ಗದಲ್ಲಿ ನಡೆದ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಜೊತೆಗೆ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ಪನ್ನು ಕೂಡ ಪಡೆದಿದ್ದಾರೆ. ಈ ಪ್ರಸ್ತುತ ಪದ್ಯಭಾಗವನ್ನು ದ.ರಾ. ಬೇಂದ್ರೆ ವಿರಚಿತ ಗರಿ ಕವನ ಸಂಕಲನದಿಂದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಕವಿತೆಯನ್ನು ಆಯ್ಕೆ ಮಾಡಲಾಗಿದೆ. ನೆಕ್ಸ್ಟು ಪದಗಳ ಅರ್ಥ. ಗಾವುದ ಅಂದರೆ ದೂರವನ್ನು ಅಳೆಯುವ ಒಂದು ಪ್ರಮಾಣ. 4 ಹರಿದಾರಿ, 12 ಮೈಲಿಗಳ ಅಂತರ. ಎವೆ ಕಣ್ಣರೆಪ್ಪೆ. ಕೆನ್ನ ಅಂದರೆ ಕೆಂಪು. ಮುಗಿಲು ಅಂದರೆ ಆಕಾಶ. ಸೆಕ್ಕಿಸಿ ಅಂದರೆ ಧರಿಸಿ. ತಿಂಗಳೂರು ಅಂದರೆ ಚಂದ್ರಲೋಕ. ಪುಚ್ಚ ಅಂದರೆ ಬಾಲ. ಹೊನ್ನ ಅಂದರೆ ಹಳದಿ. ಹಸು ಮಕ್ಕಳು ಅಂದರೆ ಎಳೆಯ ಮಕ್ಕಳು. ಹರಸಿ ಅಂದರೆ ಶುಭ ಕೋರು. ಮುಕ್ಕಿ ಅಂದರೆ ಗಬಗಬ ತಿನ್ನು. ಕರಿ ಕಪ್ಪು ಬಣ್ಣ. ಹೊಕ್ಕಿ ಅಂದರೆ ತೆನೆಯಿಂದ ಕಸಕಡ್ಡಿ ಬೇರ್ಪಡಿಸಿ. ಚಿಕ್ಕೆ ನಕ್ಷತ್ರ. ತಿಂಗಳ ಚಂದ್ರ. ನರೆ ಬಿಳಿ ಬಣ್ಣ. ಬೆಳ್ಳಿ ಅಂದರೆ ಶುಕ್ರ. ಹಕ್ಕಿ ಪಕ್ಷಿ. ಮನ್ವಂತರ ಅಂದರೆ ಪರಿವರ್ತನೆಯ ಕಾಲ. ಬ್ರಹ್ಮಾಂಡ ಅಂದರೆ ಜಗತ್ತು. ಹೊನ್ನ ಅಂದರೆ ಹಳದಿ ಬಣ್ಣ. ಈಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ? ಉತ್ತರ: ಹಕ್ಕಿಯು ಕಣ್ಣರೆಪ್ಪೆ ಮಿಟುಕಿಸುವಷ್ಟರಲ್ಲಿ ಗಾವುದ ಅಂದರೆ 4 ಹರಿದಾರಿ ಅಥವಾ 12 ಮೈಲಿಗಳ ವೇಗದಲ್ಲಿ ಹಾರುತ್ತಿದೆ. ಪ್ರಶ್ನೆ 2, ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ? ಉತ್ತರ: ಹಕ್ಕಿಯ ಗರಿಯಲ್ಲಿ ಬಿಳಿಯ ಹೊಳೆಯುವ ಬಣ್ಣಗಳಿವೆ. ಪ್ರಶ್ನೆ 3, ಹಕ್ಕಿಯ ಕಣ್ಣುಗಳು ಯಾವುವು? ಉತ್ತರ: ಸೂರ್ಯ ಚಂದ್ರರು ಹಕ್ಕಿಯ ಕಣ್ಣುಗಳಾಗಿವೆ. ಪ್ರಶ್ನೆ 4, ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಉತ್ತರ: ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ. ಪ್ರಶ್ನೆ 5, ಹಕ್ಕಿ ಯಾರನ್ನು ಹರಸಿದೆ? ಉತ್ತರ: ಹಕ್ಕಿಯು ಹೊಸಗಾಲದ ಹಸು ಮಕ್ಕಳನ್ನು ಹರಸಿದೆ. ಪ್ರಶ್ನೆ 6, ಹಕ್ಕಿಯು ಯಾವುದರ ಸಂಕೇತವಾಗಿದೆ? ಇಲ್ಲಿ ಹಕ್ಕಿಯು ಕಾಲಚಕ್ರದ ಸಂಕೇತವಾಗಿದೆ. ಪ್ರಶ್ನೆ 7, ಹಕ್ಕಿಯ ಚುಂಚುಗಳು ಎಲ್ಲಿಯವರೆಗೆ ಚಾಚಿವೆ? ಉತ್ತರ: ಹಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಅಂಚಿನ ಆಚೆಗೂ ಚಾಚಿವೆ. ನೆಕ್ಸ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಉತ್ತರ:
ಕಾಲಚಕ್ರ ಎನ್ನುವ ಹಕ್ಕಿಯು ನೀಲಮೇಘ ಮಂಡಲ ಬಣ್ಣದಿಂದ ಕೂಡಿದೆ ಮತ್ತು ಹಕ್ಕಿಯ ರೆಕ್ಕೆಗಳು ಆಕಾಶದೆತ್ತರಕ್ಕೆ ಒಡೆದುಕೊಳ್ಳುತ್ತಾ ಇಡೀ ಆಕಾಶವೇ ಹಾರುತ್ತಿರುವುದಾಗಿ ಕವಿಯ ಕಲ್ಪನೆಯಾಗಿದೆ. ನಕ್ಷತ್ರಗಳ ಮಾಲೆಯನ್ನು ಧರಿಸಿಕೊಂಡು ಸೂರ್ಯಚಂದ್ರರನ್ನು ಕಣ್ಣುಗಳನ್ನಾಗಿಸಿಕೊಂಡು ಹಕ್ಕಿಯು ಮುಗಿಲೆತ್ತರಕ್ಕೆ ಬಹು ವೇಗವಾಗಿ ಹಾರುತ್ತಿದೆ ಎಂದು ಕವಿ ಬೇಂದ್ರೆಯವರು ವರ್ಣಿಸಿದ್ದಾರೆ. ಪ್ರಶ್ನೆ 2. ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಉತ್ತರ: ಕಾಲಚಕ್ರ ಎನ್ನುವ ಹಕ್ಕಿ ಹೊಸ ಜೀವನದ ಉತ್ಸಾಹವನ್ನು ತುಂಬುವ ನಿಟ್ಟಿನಲ್ಲಿ ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳಿ ಹೊಸ ಪರಿವರ್ತನೆಯ ಭಾಗ್ಯವನ್ನು ತೆರೆಸಿ ಪ್ರಗತಿಗೆ ಕಾರಣವಾಗಿದೆ. ತನ್ನ ರೆಕ್ಕೆಗಳಿಂದ ಹೊಸ ಚೈತನ್ಯವನ್ನು ತುಂಬಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸಿ ಹೊಸಗಾಲದ ಹಸುಮಕ್ಕಳನ್ನು ಹರಸಿದೆ. ಪ್ರಶ್ನೆ 3. ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ? ಉತ್ತರ: ಹಕ್ಕಿಯು ಬೆಳ್ಳಿಯ ಹಳ್ಳಿಯ ಮೇರೆಯನ್ನು, ಅಂದರೆ ನಕ್ಷತ್ರ, ಶುಕ್ರ, ಚಂದ್ರ, ಮಂಗಳ ಲೋಕಗಳ ಎಲ್ಲೆಯನ್ನು ಮೀರಿ ತಿಂಗಳೂರಿನ, ಅಂದರೆ ಚಂದ್ರಲೋಕದ ನೀರನ್ನು ಹೀರಿದೆ. ಅಂದರೆ ಕವಿ ಇಲ್ಲಿ ಕಾಲ ಎನ್ನುವ ಹಕ್ಕಿಯು ಬಹು ವೇಗವಾಗಿ ಓಡುತ್ತಾ ವಿಜ್ಞಾನ ತಂತ್ರಜ್ಞಾನಗಳು ಬೆಳೆದು ಭೂಮಂಡಲದಾಚೆಗೆ ಚಂದ್ರಲೋಕದಲ್ಲಿ ನೀರನ್ನು ಹುಡುಕುವ ಮಟ್ಟಕ್ಕೆ ಬೆಳೆದಿದ್ದಾಗಿ ಹೇಳುತ್ತಾರೆ. ನೆಕ್ಸ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳಾವವು? ಇಲ್ಲಿ ಉತ್ತರ: ಕವಿ ದ.ರಾ ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವನದಲ್ಲಿ ಚಲನಶೀಲವಾದ ಕಾಲವನ್ನು ಹಕ್ಕಿಗೆ ಹೋಲಿಸಿ ವರ್ಣಿಸಿದ್ದಾರೆ. ಹಗಲಿರುಳುಗಳು ಕಳೆದು ಕಣ್ಣು ರೆಪ್ಪೆ ಮಿಟುಕಿಸುವ ವೇಗದಲ್ಲಿ ಕಾಲಚಕ್ರ ಎನ್ನುವ ಪಕ್ಷಿಯು ಬಹುದೂರ ಸಾಗುತ್ತಿದೆ. ಈ ಪಕ್ಷಿಗೆ ಕರಿ ಬಿಳಿ ಬಣ್ಣದ ಪುಚ್ಚಗಳು, ಬಿಳಿ ಹೊಳೆ ಬಣ್ಣದ ಗರಿಗಳು, ಕೆಂಪು ಮತ್ತು ಹಳದಿ ಬಣ್ಣಗಳ ರೆಕ್ಕೆಗಳಿವೆ. ತಾರತಮ್ಯರಹಿತ ಸಮ ದೃಷ್ಟಿಯಿಂದ ಕೂಡಿದ ನೀಲಮೇಘಮಂಡಲ ಸಮಬಣ್ಣದಂತೆ ಅದರ ರೆಕ್ಕೆಗಳು ಮುಗಿಲೆತ್ತರಕ್ಕೆ ಬಡಿದುಕೊಳ್ಳುತ್ತವೆ. ನಕ್ಷತ್ರಗಳ ಮಾಲೆಯನ್ನು ಧರಿಸಿ ಸೂರ್ಯಚಂದ್ರರನ್ನು ಕಣ್ಣುಗಳನ್ನಾಗಿಸಿಕೊಂಡು ಹಕ್ಕಿಯು ಆಕಾಶದೆತ್ತರಕ್ಕೆ ಹಾರುತ್ತಿರುವ ನೋಟ ಅದ್ಭುತವಾದದ್ದು. ಕಾಲಚಕ್ರ ಎನ್ನುವ ಪಕ್ಷಿಯು ಅನೇಕ ರಾಜ್ಯ ಸಾಮ್ರಾಜ್ಯರನ್ನು ಬೆಳೆಸಿದೆ. ಇನ್ನು ಅನೇಕ ರಾಜಮನೆತನಗಳನ್ನು, ಕೋಟೆ ಕೊತ್ತಲಗಳ ಅವನತಿ ಕಂಡಿದೆ. ತನ್ನ ಪಯಣದಲ್ಲಿ ಭೂಮಂಡಲದ ಮೇಲಿರುವ ಖಂಡಗಳನ್ನು ತೇಲಿಸಿ ಮುಳುಗಿಸಿ ಅನೇಕ ಪ್ರಾಕೃತಿಕ ಬದಲಾವಣೆಗಳಿಗೆ ಕಾರಣವಾಗಿದೆ. ಸಾರ್ವಭೌಮರೆಂದು ಮೆರೆಯುತ್ತಿದ್ದ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ. ಅದು ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಪರಿವರ್ತನೆಯ ಪ್ರಗತಿಗೆ ಕಾರಣವಾಗಿದೆ. ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಹೊಸ ಚೈತನ್ಯವನ್ನು ನೀಡಿ ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ. ಹಕ್ಕಿಯು ನಕ್ಷತ್ರ, ಶುಕ್ರ, ಚಂದ್ರ, ಮಂಗಳ ಲೋಕಗಳ ಎಲ್ಲೆಯನ್ನು ಮೀರಿ ಚಂದ್ರಲೋಕದ ನೀರನ್ನು ಹೀರಿದೆ. ಇಲ್ಲಿ ಕಾಲ ಎನ್ನುವ ಹಕ್ಕಿಯು ಬಹು ವೇಗವಾಗಿ ಓಡುತ್ತಾ ವಿಜ್ಞಾನ ತಂತ್ರಜ್ಞಾನಗಳು ಬೆಳೆದು ಭೂಮಂಡಲದಾಚೆಗೆ ಚಂದ್ರಲೋಕದಲ್ಲಿ ನೀರನ್ನು ಹುಡುಕುವ ಮಟ್ಟಕ್ಕೆ ಬೆಳೆದಿದ್ದನ್ನು ಇಲ್ಲಿ ಕವಿ ಸ್ಮರಿಸುತ್ತಾರೆ. ಕಾಲಚಕ್ರ ಎನ್ನುವ ಹಕ್ಕಿಯು ತನ್ನ ಕೊಕ್ಕನ್ನು ಇಡೀ ದಿಗ್ಮಂಡಲಗಳ ಎಲ್ಲೆಯನ್ನು ಮೀರಿ ಬ್ರಹ್ಮಾಂಡದ ರಹಸ್ಯವನ್ನು ಭೇದಿಸುವ ಪ್ರಯತ್ನ ಮಾಡುತ್ತಿರುವ ಸಾಹಸವನ್ನು ಮಾಡುತ್ತಿದೆ ಎಂದು ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಹೇಳಿದ್ದಾರೆ. ಮುಂದುವರೆದು ವಿದ್ಯಾರ್ಥಿಗಳೇ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಸಂದರ್ಭ 1. ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಈ ವಾಕ್ಯದ ಆಯ್ದ ಭಾಗ. ಈ ವಾಕ್ಯವನ್ನು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ
ದ.ರಾ ಬೇಂದ್ರೆಯವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಕವಿ ದ.ರಾ ಬೇಂದ್ರೆಯವರು ಕಾಲಚಕ್ರದ ಹಕ್ಕಿಯು ಕಪ್ಪು ಬಿಳಿ ಬಣ್ಣದ ಪುಚ್ಚಗಳಿಂದ ಕೂಡಿದ್ದು, ಬಿಳಿಯ ಹೊಳೆಯುವ ಬಣ್ಣದ ಗರಿಗಳನ್ನು ಹೊಂದಿದ್ದು, ಕೆಂಪು ಮತ್ತು ಹಳದಿ ಬಣ್ಣಗಳ ರೆಕ್ಕೆಗಳ ರಚನೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾರೆ. ಸ್ವಾರಸ್ಯ: ಕಾಲಚಕ್ರ ಎನ್ನುವ ಹಕ್ಕಿಯು ಯಾವ ರೀತಿಯ ಆಕಾರವನ್ನು ಹೊಂದಿದೆ ಎನ್ನುವುದನ್ನು ಹಕ್ಕಿಗೆ ಹೋಲಿಕೆ ಮಾಡಿ ತೋರಿಸುವುದೇ ಇಲ್ಲಿನ ಸ್ವಾರಸ್ಯವಾಗಿದೆ. ನೆಕ್ಸ್ಟು ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಆಯ್ದ ಭಾಗ: ಈ ವಾಕ್ಯವನ್ನು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದ.ರಾ ಬೇಂದ್ರೆಯವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಕವಿ ದ.ರಾ ಬೇಂದ್ರೆಯವರು ಕಾಲಚಕ್ರದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಕಾಲ ಎನ್ನುವ ಪಕ್ಷಿಯು ತನ್ನ ಪಥದಲ್ಲಿ ಬರುವ ಯಾರನ್ನೂ ಬಿಟ್ಟಿಲ್ಲ. ರಾಜ್ಯ ಸಾಮ್ರಾಜ್ಯಗಳನ್ನು ಕಟ್ಟಿ ಮೆರೆದ ಭೂಮಂಡಲದ ಅನೇಕ ಸಾರ್ವಭೌಮ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಎನ್ನುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾರೆ. ಇದರ ಸ್ವಾರಸ್ಯ: ಕಾಲದ ಗತಿಯಲ್ಲಿ ವೈಭವದಿಂದ ಅಹಂಕಾರದಿಂದ ಮೆರೆದ ಸಾರ್ವಭೌಮರೆಲ್ಲರೂ ನಾಮಾವಶೇಷವಾಗಿದ್ದಾರೆ. ಕಾಲದ ಮುಂದೆ ಯಾರೂ ದೊಡ್ಡವರಲ್ಲ ಮತ್ತು ಅದು ಯಾರನ್ನೂ ಬಿಡುವುದಿಲ್ಲ ಎನ್ನುವ ಮಾತಿನ ಸ್ವಾರಸ್ಯ ಇಲ್ಲಿ ಕಾಣಬಹುದು. ಸಂದರ್ಭ 3: ಬಲ್ಲರು ಯಾರ ಹಾಕಿದ ಹೊಂಚ. ಆಯ್ದ ಭಾಗ: ಈ ವಾಕ್ಯವನ್ನು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದ.ರಾ ಬೇಂದ್ರೆಯವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಕಾಲಚಕ್ರದ ಪರಿಮಿತಿಯನ್ನು ಹಕ್ಕಿಗೆ ಹೋಲಿಸಿ ವರ್ಣಿಸುವ ಸಂದರ್ಭದಲ್ಲಿ ಕಾಲಪಕ್ಷಿಯು ಹಾರುತ್ತಾ ದಿಗ್ಮಂಡಲಗಳ ಅಂಚಿನ ಆಚೆಗೂ ತನ್ನ ಕೊಕ್ಕನ್ನು ಚಾಚಿ ಇಡೀ ಬ್ರಹ್ಮಾಂಡಗಳನ್ನು ಒಡೆಯುವುದಕ್ಕೆಂಬಂತೆ ಹಾರುತ್ತಿದೆ. ಕಾಲದ ಸಂಚನ್ನು ಬಲ್ಲವರಾರು ಎಂದು ವಿಸ್ಮಯದಿಂದ ಈ ಮೇಲಿನ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಇಲ್ಲಿ ಕಾಲದ ವೇಗ, ವಿಸ್ತಾರವನ್ನು, ಅದು ಉಂಟು ಮಾಡಬಹುದಾದ ಪರಿಣಾಮಗಳನ್ನು ಊಹಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಸಂದರ್ಭ 4: ಹೊಸಗಾಲದ ಹಸು ಮಕ್ಕಳ ಹರಸಿ. ಆಯ್ದ ಭಾಗ: ಈ ವಾಕ್ಯವನ್ನು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದ.ರಾ ಬೇಂದ್ರೆಯವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಕವಿ ದ.ರಾ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುವಾಗ ಕಾಲಚಕ್ರವು ಯುಗಯುಗಗಳ ಆಗುಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಮುಂದಿನ ಹೊಸ ಮನ್ವಂತರದ ಪರಿವರ್ತನೆಯ ಪ್ರಗತಿಗೆ ಕಾರಣವಾಗುತ್ತದೆ. ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಹೊಸ ಚೈತನ್ಯವನ್ನು ನೀಡಿ ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತದೆ ಎಂದು ಆಶಿಸುತ್ತಾ ಕವಿಯು ಹೀಗೆ ಹೇಳುತ್ತಾರೆ. ಇದರ ಸ್ವಾರಸ್ಯ: ಇಲ್ಲಿ ಕಾಲಚಕ್ರದಲ್ಲಿ ಘಟಿಸಿದ ಆಗು ಹೋಗುಗಳನ್ನು ತಳ್ಳಿ ಮುಂದಿನ ಪೀಳಿಗೆಗೆ ಹೊಸ ಚೇತನ, ಉತ್ತಮ ಭವಿಷ್ಯವನ್ನು ಎದುರು ನೋಡುವುದೇ ಇಲ್ಲಿನ ಸ್ವಾರಸ್ಯವಾಗಿದೆ. ನೆಕ್ಸ್ಟು ಮಂಗಳ ಲೋಕದ ಅಂಗಳಕ್ಕೇರಿ. ಆಯ್ದ ಭಾಗ: ಈ ವಾಕ್ಯವನ್ನು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದ.ರಾ ಬೇಂದ್ರೆಯವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಕವಿ ದ.ರಾ ಬೇಂದ್ರೆಯವರು ಕಾಲಗತಿಯ ಹಾರುವ ವ್ಯಾಪ್ತಿಯನ್ನು ವರ್ಣಿಸುವಾಗ ಹಕ್ಕಿಯು ಬೆಳ್ಳಿಯ ಹಳ್ಳಿಯ ಮೇರೆಯನ್ನು, ಅಂದರೆ ನಕ್ಷತ್ರ, ಶುಕ್ರ, ಚಂದ್ರ, ಮಂಗಳ ಲೋಕಗಳ ಎಲ್ಲೆಯನ್ನು ಮೀರಿ
ಚಂದ್ರಲೋಕದ ನೀರನ್ನು ಹೀರಿದೆ. ಅರ್ಥಾತ್ ಕವಿ ಇಲ್ಲಿ ಕಾಲ ಎನ್ನುವ ಹಕ್ಕಿಯು ಬಹು ವೇಗವಾಗಿ ಓಡುತ್ತಾ ವಿಜ್ಞಾನ ತಂತ್ರಜ್ಞಾನಗಳು ಬೆಳೆದು ಭೂಮಂಡಲದಾಚೆಗೆ ಚಂದ್ರಲೋಕದವರೆಗೂ ತಲುಪಿದ್ದನ್ನು ಪ್ರಶಂಸಿಸುವ ಸಂದರ್ಭದಲ್ಲಿ ಕವಿಯು ಈ ಮೇಲಿನಂತೆ ಹೇಳುತ್ತಾರೆ. ಸ್ವಾರಸ್ಯ: ಕಾಲಚಕ್ರದ ಪ್ರಗತಿ ಮತ್ತು ಅದರ ವ್ಯಾಪ್ತಿಗೆ ಯಾವುದೇ ಕೊನೆಯಿಲ್ಲ ಹಾಗೂ ಮನುಷ್ಯ ಬೆಳೆಯುತ್ತಿರುವ ವೇಗವನ್ನು ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿರುವುದನ್ನು ನಾವು ಇಲ್ಲಿ ಕಾಣಬಹುದು. ಈಗ ಹೊಂದಿಸಿ ಬರೆಯಿರಿ. ಹಕ್ಕಿ, ಪಕ್ಷಿ. 4 ತಂತಿ ಜ್ಞಾನಪೀಠ ಪ್ರಶಸ್ತಿ. ನೀಲಮೇಘಮಂಡಲ ಸಮಬಣ್ಣ. ರಾಜ್ಯದ ಸಾಮ್ರಾಜ್ಯದ ತೆನೆಹೊಕ್ಕಿ. ತೇಲಿಸಿ ಮುಳುಗಿಸಿ ಕಂಡ ಖಂಡಗಳ. ಮಂಗಳ ಅಂಗಳಕ್ಕೇರಿ. ಭಾಷಾ ಚಟುವಟಿಕೆ. ಮೊದಲನೇದಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದ ಬರೆಯಿರಿ. ಇಲ್ಲಿ ಕೆಲವೊಂದು ಪದಗಳನ್ನು ನೀಡಲಾಗಿದೆ, ಅದೇ ಅರ್ಥವನ್ನು ಹೊಂದಿರತಕ್ಕಂಥ ಇನ್ನೂ ಸಮಾನಾರ್ಥಕ ಪದಗಳನ್ನು ನೀವು ಬರೀಬೇಕು. ಮೊದಲನೇದಾಗಿ ಸೂರ್ಯ. ಸೂರ್ಯ ಅಂದರೆ ಇಲ್ಲಿ ರವಿ, ಭಾನು, ಭಾಸ್ಕರ, ಆದಿತ್ಯ. ಮೇಘ ಅಂದರೆ ಮೋಡ, ಮುಗಿಲು. ಗಡ ಅಂದರೆ ಸಣ್ಣ ಕೋಟೆ. ಹರಸು ಅಂದರೆ ಆಶೀರ್ವದಿಸು, ಹಾರೈಸು ಮತ್ತು ಶುಭ ಕೋರು. ಹೊಕ್ಕಿ ಅಂದರೆ ಕಾಳುಗಳನ್ನು ತೆನೆಯಿಂದ ಬೇರ್ಪಡಿಸು. ಕೆನ್ನ ಅಂದರೆ ಕೆಂಪು ಬಣ್ಣ. ನೆಕ್ಸ್ಟು ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ. ಬಣ್ಣ ವರ್ಣ. ಬ್ರಹ್ಮ ಬೊಮ್ಮ. ಚಂದ್ರ ಚಂದಿರ. ಯುಗ ಜುಗ. ಅಂಗಳ ಅಂಕಣ. ಮುಂದೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಇರುಳಳಿದು. ಇರುಳು ಪ್ಲಸ್ ಅಳಿದು, ಇರುಳಳಿದು. ಇದು ಲೋಪಸಂಧಿ. ಇಲ್ಲಿ ಊಕಾರ ಲೋಪವಾಗುತ್ತೆ. ತೆರೆದಿಕ್ಕುವ. ತೆರೆದು ಪ್ಲಸ್ ಇಕ್ಕುವ, ತೆರೆದಿಕ್ಕುವ. ಇದು ಕೂಡ ಲೋಪಸಂಧಿ. ಇಲ್ಲಿಯೂ ಕೂಡ ಊಕಾರ ಲೋಪ ಆಗುತ್ತೆ. ಹೊಸಗಾಲ. ಹೊಸ ಪ್ಲಸ್ ಕಾಲ, ಹೊಸಗಾಲ. ಇದು ಆದೇಶ ಸಂಧಿ. ಇಲ್ಲಿ ಕಕಾರಕ್ಕೆ ಗಾಕಾರ ಆದೇಶ ಆಗಿ ಬಂದಿದೆ, ಹಾಗಾಗಿ ಇದು ಗದವಾದೇಶ ಸಂಧಿ. ಮನ್ವಂತರ. ಮನು ಪ್ಲಸ್ ಅಂತರ, ಮನ್ವಂತರ ಎಂಡ್ ಸಂಧಿ. ತಿಂಗಳಿನೂರು. ತಿಂಗಳಿನ ಪ್ಲಸ್ ಊರು, ತಿಂಗಳಿನೂರು ಲೋಪಸಂಧಿ. ಇಲ್ಲಿ ಊಕಾರ ಲೋಪವಾಗಿದೆ. ಹೀಗೆ ಮಕ್ಕಳೇ, ಭಾಷಾ ಚಟುವಟಿಕೆಯಲ್ಲಿ ಬರ್ತಕ್ಕಂಥ ವ್ಯಾಕರಣ ಭಾಗದ ಬಗ್ಗೆ ನಾನು ಮುಂದೆ ಬರುವ ಎಲ್ಲ ತರಗತಿಗಳಲ್ಲಿ ಪ್ರತಿಯೊಂದು ವ್ಯಾಕರಣ ಭಾಗನ ಹಂತ ಹಂತವಾಗಿ ಹೇಳ್ಕೊಂಡು ಹೋಗ್ತೀನಿ. ನಿಮಗೆ ಆ ತರಗತಿಗಳನ್ನು ನೋಡಿದಾಗ ಸರಿಯಾಗಿ ಅರ್ಥ ಆಗುತ್ತೆ, ಅದನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟು ಈ ಪದ್ಯದಲ್ಲಿ ಬರುವ ದ್ವಿರುಕ್ತಿ ಪದಗಳನ್ನು ಪಟ್ಟಿ ಮಾಡಿ. ಇಲ್ಲಿ ಆ ದ್ವಿರುಕ್ತಿಗಳು ಯಾವ್ಯಾವು ಅಂದರೆ ಇರುಳಿರುಳು, ದಿನ ದಿನ, ಗಾವುದ ಗಾವುದ, ಗರಿ ಗರಿ, ಬಣ್ಣ ಬಣ್ಣ, ಖಂಡ ಖಂಡ, ಯುಗ ಯುಗ. ಇವಿಷ್ಟು ಏನಂದರೆ ಈ ಪದ್ಯದಲ್ಲಿ ಬರ್ತಕ್ಕಂಥ ದ್ವಿರುಕ್ತಿಗಳು. ಅಂದರೆ ಒಂದೇ ಪದ 2 ಬಾರಿ ಬಳಕೆ ಆದರೆ ಅದನ್ನು ದ್ವಿರುಕ್ತಿ ಅಂತೇಳಿ ಕರಿತೀವಿ. ನೆಕ್ಸ್ಟು ಕೊಟ್ಟಿರುವ ಅವ್ಯಯ ಪದಗಳು ಯಾವ ಯಾವ ಅವ್ಯಯಕ್ಕೆ ಸೇರಿವೆ ಎಂಬುದನ್ನು ಗುರುತಿಸಿ. ಇಲ್ಲಿ ಇಷ್ಟು ಅವ್ಯಯಗಳನ್ನು ನೀಡಲಾಗಿದೆ. ಇವುಗಳು ಯಾವ ಅವ್ಯಯಕ್ಕೆ ಸೇರಿದೆ ಎನ್ನುವುದನ್ನು ನಾವಿವಾಗ ಗುರುತಿಸಬೇಕು. ಅದುವೇ ಅನ್ನುವುದು ಅವಧಾರಣಾರ್ಥಕ ಅವ್ಯಯ. ಆದ್ದರಿಂದ ಅಂದರೆ ಅದು ಸಂಬಂಧಾರ್ಥಕ ಅವ್ಯಯ. ಅಯ್ಯೋ ಅನ್ನೋದು ಭಾವಸೂಚಕ ಅವ್ಯಯ. ಬೇಗನೆ ಅನ್ನೋದು ಸಾಮಾನ್ಯಾರ್ಥಕ ಅವ್ಯಯ. ಧಗ ಧಗ ಅನುಕರಣಾವ್ಯಯ. ಸಾಕು ಕ್ರಿಯಾರ್ಥಕಾವ್ಯಯ. ಓಹೋ ಭಾವಸೂಚಕಾವ್ಯಯ. ಹೌದು ಕ್ರಿಯಾರ್ಥಕಾವ್ಯಯ. ನೀನೇ ಅವತರಣಾರ್ಥಕಾವ್ಯಯ. ರೊಯ್ಯನೆ ಅನುಕರಣಾವ್ಯಯ. ಮೆಲ್ಲಗೆ ಸಾಮಾನ್ಯಾರ್ಥಕಾವ್ಯಯ. ಅಲ್ಲದೆ ಸಂಬಂಧಾರ್ಥಕಾವ್ಯಯ. ನೆಕ್ಸ್ಟು ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಈ ಪದ್ಯದಲ್ಲಿ ಬರ್ತಕ್ಕಂಥ 2 ಪ್ಯಾರಾಗಳನ್ನು ನೀಡಲಾಗಿದೆ. ಆ 2 ಪ್ಯಾರಾಗಳನ್ನು ನೀವೇನು ಮಾಡಬೇಕು, ಕಂಠಪಾಠ ಮಾಡಬೇಕು. ಮೊದಲನೇ ಪ್ಯಾರ ಯಾವುದಂದರೆ ನೀಲಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ.
ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಎರಡನೇ ಪ್ಯಾರ, ಯುಗ ಯುಗಗಳ ಹಣೆ ಬರಹವ ವರಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೆಕ್ಸ್ಟು ಪೂರಕ ಓದು. ಪೂರಕ ಓದಿನಲ್ಲಿ 2 ಪ್ರಶ್ನೆಗಳನ್ನು ನೀಡಲಾಗಿದೆ. ಅವುಗಳ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ತಿಳ್ಕೊಳ್ಬೇಕು ಅನ್ನೋದೇ ಪೂರಕ ಓದು. ಇದು ಈ ಪಾಠಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ಮೊದಲನೆಯದಾಗಿ ದ.ರಾ ಬೇಂದ್ರೆಯವರ ಗರಿಕವನ ಸಂಕಲನವನ್ನು ಓದಿ. ಈ ಪದ್ಯವನ್ನು ದ.ರಾ ಬೇಂದ್ರೆಯವರ ಗರಿಕವನ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ ತಾನೆ. ಹಾಗಾಗಿ ಆ ಗರಿಕವನ ಸಂಕಲನ ಅಂದರೆ ಏನು, ಅದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ನೆಕ್ಸ್ಟು ಕನ್ನಡ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿಗಳ ಬಗ್ಗೆ ತಿಳಿದುಕೊಳ್ಳಿ ಅಂತ ಹೇಳಿದ್ದಾರೆ. ಇದು ತುಂಬ ಒಂದು ಮುಖ್ಯವಾದ ವಿಚಾರ. ಈ ನಮ್ಮ ಕನ್ನಡ ಸಾಹಿತ್ಯದ ಯಾವೆಲ್ಲ ಕವಿಗಳು ಜ್ಞಾನಪೀಠ ಪ್ರಶಸ್ತಿನ ಪಡ್ಕೊಂಡಿದ್ದಾರೆ ಅನ್ನೋದನ್ನು ನಾನು ಕಳೆದ ತರಗತಿಯಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನೀಡಿದ್ದೀನಿ. ನಮ್ಮ 8 ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನ ಒಬ್ಬೊಬ್ಬರನ್ನಾಗಿ ಸಂಪೂರ್ಣವಾಗಿ ವಿವರಣೆ ನೀಡಿದ್ದೀನಿ. ಅದರ ಲಿಂಕನ್ನು ಇದ್ರ ಕೆಳಗಡೆ ನೀಡಿದ್ದೀನಿ. ದಯವಿಟ್ಟು ನೀವೇನು ಮಾಡಬೇಕು, ಇದನ್ನು ಪ್ರೆಸ್ ಮಾಡಿ ನೋಡಿ. ಆಗ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ದೊರೆಯುತ್ತದೆ. ಗೊತ್ತಾಯ್ತಲ್ವ ವಿದ್ಯಾರ್ಥಿಗಳೇ, ಇದಿಷ್ಟು ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಮತ್ತು ಭಾಷಾ ಚಟುವಟಿಕೆಯ ಕುರಿತಾದ ಸಂಪೂರ್ಣ ವಿವರಣೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗ್ತವೆ. ಜೊತೆಗೆ ಕಮೆಂಟು ಕೂಡ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಈ ಪದ್ಯದ ಸಂಪೂರ್ಣ ಸಾರಾಂಶ ಮತ್ತು ಪಠ್ಯಪೂರಕ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕನ್ನಡ ಸಾಹಿತಿಗಳ ಬಗ್ಗೆ ನಾನು ತೆಗೆದುಕೊಂಡಿರ್ತಕ್ಕಂಥ ತರಗತಿಗಳ ಲಿಂಕನ್ನು ನೀಡಿದ್ದೀನಿ. ದಯವಿಟ್ಟು ಅವುಗಳನ್ನು ನೋಡಿ ನಿಮಗೆ ಸುಲಭವಾಗಿ ಈ ಪೂರ್ತಿ ಪದ್ಯದ ಸಾರಾಂಶ ಜೊತೆಗೆ ಪ್ರಶ್ನೋತ್ತರಗಳು ಹಾಗೂ ಪೂರಕ ಚಟುವಟಿಕೆ ಕುರಿತು ಸಂಪೂರ್ಣವಾದ ಮಾಹಿತಿ ಸಿಗ್ತದೆ. ಹಾಗಾದರೆ ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬೀರ್ನೂರ್ಕರ್.